ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನು 2-3 ದಿವಸದಿಂದ ವೀಡಿಯೋ ಹಾಕ್ತಾಯಿಲ್ಲ. ಯಾಕಂದರೆ ನಾನು ನನ್ನ ಮಗಳ ಮನೆಗೆ, ಬೆಂಗಳೂರಿಂದ ನನ್ನ ಮಗಳ ಮನೆಗೆ ಹೋಗಿದ್ದೆ. ಹೋಗುವಾಗ ಹಾಗೆ ಕಾರಲ್ಲಿ ಹೋಗ್ತಾ ಇದ್ದೆ, ನನ್ನ ಅಳಿಯನ ಕಾರಲ್ಲಿ ಹೋಗುವಾಗ ಹಾಗೆ ಒಂದು ವೀಡಿಯೋ ಎಲ್ಲ ಮಾಡ್ತಾ ಹೋದೆ. ಸೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ಬೆಂಗಳೂರಿಂದ ಆ ಕಡೆ ಇದೆ ಏನದು ಬಯಲುಸೀಮೆ ಸೈಡಲ್ಲಿ ಹೋಗುವಾಗ ತುಂಬ ಇಷ್ಟ ಆಯಿತು ನನಗೆ. ಆ ಕಡೆ ಎಲ್ಲ ಹೋಗುವಾಗ ಒಂದು ವೀಡಿಯೋ ಮಾಡ್ತಾ ಹೋಗೋಣ ಅಂತ ಹೊರಟೆ. ಹಾಗೆ ನಾವು ಹೋಗ್ತಾ ಹೋಗ್ತಾ ಅವರ ಮನೆಗೆ ಹೋಗಿಬಿಟ್ಟು ಅವರದ್ದೊಂದು ಕುಲದೇವರಿಗೆ ಇದಕ್ಕೆ ಹೋಗುವ ಅಂತ ಹೋಗಿದ್ವಿ. ಮರುದಿವಸ ಹೋಗುವಾಗ ಅಲ್ಲಿ ಒಂದು ಸಿದ್ದಾಪುರದ ಹತ್ರ ಒಂದು ಬಾಳೂರು ಅಂತ ಒಂದು ಮಲ್ಲಿಕಾರ್ಜುನ ಟೆಂಪಲನ್ನು, ತುಂಬ ಹಳೆಯದಾದ ಟೆಂಪಲ್ಲು ಕಟ್ತಾ ಇದ್ದಾರೆ ಇವಾಗ ಇನ್ನೂ ಅಷ್ಟೇ. ನಾವು ಹೋಗುವಾಗ ಅದರ ಎದುರುಗಡೆನೇ ಒಂದು ಏನದು ತೂಗು ಸೇತುವೆ ಇದ್ದಿತ್ತು. ತುಂಬ ಚೆನ್ನಾಗಿತ್ತು ಆ ತೂಗು ಸೇತುವೆ. ನಮಗೆ ಇಷ್ಟ ಆಯಿತು ಅದನ್ನು ನೋಡೋಣ ಅಂತ ನಾವು ಸಹ ಒಂದು ಆ ತೂಗು ಸೇತುವೆ ಮೇಲೆ ಹೋದ್ವಿ. ಎಷ್ಟು ಚೆನ್ನಾಗಿದೆ ಅಂದರೆ 1 ಕಿಲೋಮೀಟ್ರ್ ದೂರದಲ್ಲಿ ಆ ತೂಗು ಸೇತುವೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನಮಗೆ ಹೋಗೋಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ನಮಗೆಲ್ಲ ರೂಢಿ ಇಲ್ಲ ಅಲ್ವಾ ಅದು ತೂಗು ಸೇತುವೆ ಮೇಲೆ ನಡೆದು ಬಿಟ್ಟು. ಅದು ತುಂಬ ಕಷ್ಟ ಆಗುತ್ತೆ. ಆದರೂ ನಾವು ಹೋದ್ವಿ, ನಾನು, ನನ್ನ ಮಗಳು, ಆಮೇಲೆ ನನ್ನ ಅಳಿಯ ಎಲ್ಲರೂ ಸೇರ್ಕೊಂಡು ಹೋದ್ವಿ. ಅದು ತುಂಬ ಸ್ವಲ್ಪ ಒಂದು ಶೇಕ್ ಆಗ್ತಾಯಿತ್ತು, ಆದರೂ ಕೂಡ ಚೆನ್ನಾಗಾಗ್ತದೆ. ಅದರಲ್ಲೇ ಗಾಡಿ ಎಲ್ಲ ತೊಗೊಂಡು ಹೋಗ್ತಾರಂತೆ. ನೋಡಿ, 1 ಕಿಲೋಮೀಟ್ರ್ ದೂರದವರೆಗೂ ಮಾಡಿಸಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕಟ್ಟುಮುಟ್ಟಾಗಿ ಒಂದು ಇದು ಐರನ್ನಿಂದ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ 2 ವೀಲರ್ಸ್ ತಗೊಂಡು ಆ ಕಡೆ ಹೋಗ್ತಾರಂತೆ. ಆ ಕಡೆ ಒಂದು ಊರಿದೆಯಂತೆ. ಆ ಕಡೆ ಊರಿನವರಿಗೆ ಈ ಕಡೆಯಿಂದ ಆ ಕಡೆ ಹೋಗಲಿಕ್ಕೆ ಏನು ರೋಡೇ ಇರಲಿಲ್ಲಂತೆ. ಮಳೆಗಾಲದಲ್ಲೆಲ್ಲ ಒಂದು ಅಲ್ಲಿ ನದಿ ಎಲ್ಲ ತುಂಬಿದರೆ ತುಂಬ ಕಷ್ಟ ಅಲ್ವಾ. ಅದಕ್ಕೆ ತುಂಬ ದೂರ, ಸುಮಾರು 1 ಕಿಲೋಮೀಟ್ರ್ ದೂರ ಆಗುತ್ತೆ. ಹಾಗಾಗಿ ಅವ್ರು ದಾಟ್ಕೊಂಡು ಹೋಗೋದು ಹೇಗೆ ಪಾಪ. ಹಾಗಾಗಿ ಅವರು ಗೌರ್ಮೆಂಟಿಂದೊಂದು ಇದರಲ್ಲಿ ಆರ್ಡರ್ ತೊಗೊಂಡು ಮಾಡಿಸ್ಕೊಂಡಿದ್ದಾರೆ ಪಾಪ. ತುಂಬ ಚೆನ್ನಾಗಾಗಿದೆ ಅದು, ತುಂಬ ಚೆನ್ನಾಗಿದೆ ಮಾತ್ರ. ಒಂದು ಸ್ವಲ್ಪ ಭಯ ಆಗುತ್ತೆ ಹೋಗೋಕ್ಕೆ. ರೂಢಿ ಇದ್ದವರಿಗೆ ಬೇಗ ಹೋಗ್ಬೋದು. ಕೆಳಗಡೆ ನೋಡುವಾಗ ಒಂಥರ ಕೆಂಪು ನೀರಲ್ವ, ಒಂಥರ ಭಯ ಆಗುತ್ತೆ. ಆ ಕೆಂಪು ನೀರು ನೋಡುವಾಗ, ಮಧ್ಯದಲ್ಲಿ ಹೋಗುವಾಗ ಒಂಥರ ಜೀವ ಗಡಗಡ ಆಗುತ್ತೆ. ನಮಗೆ ರೂಢಿ ಇಲ್ಲಲ್ವ, ಹಾಗಾಗಿ ತುಂಬ ಚೆನ್ನಾಗಿದೆ. ಅದರಲ್ಲೇ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ರು ಜನರು, ಎಲ್ಲ ಹೋಗ್ತಾ ಇದ್ರು ಆ ಕಡೆಯಿಂದ ಈ ಕಡೆ. ಅವರಿಗೆಲ್ಲ ತುಂಬ ಖುಷಿ. ನಮ್ಮೂರಿನ ಒಂದು ತೂಗು ಸೇತುವೆ ನೋಡಿ ಅಂತ ಹೇಳ್ತಾ ಇದ್ರು. ಅವರಿಗೆ ಅಷ್ಟೊಂದು ಖುಷಿಯಾಗಿದೆ, ಯಾಕಂದರೆ ಆ ಕಡೆ ಈ ಕಡೆ ಹೋಗಲಿಕ್ಕೆ ತುಂಬ ಹತ್ತಿರದಲ್ಲಿ ಒಂದು ದಾರಿ ಆಯ್ತಲ್ವ, ಅವರಿಗೆ ರೋಡ್ ಆಯ್ತಲ್ವ ಅಂದ್ಕೊಂಡು ತುಂಬ ಖುಷಿಯಲ್ಲಿ ಓಡಾಡ್ತಾ ಇದ್ರು. ತುಂಬ ಇದರಲ್ಲಿ ಖುಷಿಯಲ್ಲಿದ್ದರು ಅವರೆಲ್ಲ. ಒಂದು ತೂಗು ಸೇತುವೆ ಆಯಿತು, ನಮಗೆ ಹತ್ತಿರದಲ್ಲಿ ಒಂದು ರೋಡ್ ಆಯಿತು ಅಂದ್ಕೊಂಡು ಬಂದ್ವಿ. ತುಂಬ ಆ ಕಡೆಯಿಂದ ಈ ಕಡೆವರೆಗೆ ಹೋಗ್ಬಿಟ್ಟು ಒಂದು ಲೈನಲ್ಲಿ ಆ ಕಡೆ ಈ ಕಡೆ ಹೋಗ್ಬಿಟ್ಟು ಈ ಕಡೆ ಬಂದುಬಿಟ್ಟು ಸೀದಾ ಮನೆಗೆ ಹೊರಟ್ವಿ. ಅದೇ ಮಲ್ಲಿಕಾರ್ಜುನ ಟೆಂಪಲನ್ನು ನೋಡ್ಕೊಂಡ್ಬಿಟ್ಟು ಹಾಗೆ ಮನೆಗೆ ಹೊರಟ್ವಿ ನಾವು. ಮನೆಗೆ ಟೆಂಪಲ್ಲು ಹಾಗೆ ತುಂಬ ಚೆನ್ನಾಗಿತ್ತು. ಒಂದು ಇವಾಗ ಹೊಸದಾಗಿ ಕಟ್ತಾ ಇದ್ದಾರೆ ಅಲ್ಲಿ ಇನ್ನೂ, ಹಾಗಾಗಿ ತುಂಬ ಚೆನ್ನಾಗಿತ್ತು ಟೆಂಪಲ್ಲು. ಹಾಗೆ ನೋಡ್ಕೊಂಬಿಟ್ಟು ನೋಡಿ, ಎಷ್ಟು ರೆಡ್ ಕಲರಲ್ಲಿ ನೀರು ಹೋಗ್ತಾ ಇದೆ ಅಂದರೆ. ಆ ಕಡೆ ಎಲ್ಲ ಮಳೆ ಅಲ್ವಾ, ಒಂದು ಸ್ವಲ್ಪ ತುಂಬ ಇದರಲ್ಲಿ ಸಖತ್ತಾಗಿ ಕಟ್ಟಿದ್ದಾರೆ ಮಾತ್ರ. ಇದರಲ್ಲಿ ಚೆನ್ನಾಗಿತ್ತು ಇದು ತೂಗು ಸೇತುವೆದು ಒಂದು ವೀಕ್ಷಣೆ. ನಮಗೆ ತುಂಬ ಖುಷಿ ಆಯಿತು. ಹಾಗೆ ಬರ್ತಾ ನಾವು ಮುಂದೆ ಅಲ್ಲೇ ಮಲ್ಲಿಕಾರ್ಜುನ ಟೆಂಪಲ್ ಅಂತಿದೆ, ಬಾಳೂರು ಟೆಂಪಲ್ ಅಂತ, ಅಲ್ಲಿ ನೋಡಿದ್ವಿ. ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಬಂದ್ವಿ. ಬರುವಾಗ ಹಾಗೆ ನಮಗೆ ಹೆಡ್ ವರ್ಕ್ಸ್ ಅಂತ ಒಂದು ಇದು ಕೂಡ ಸಿಕ್ಕಿತ್ತು. ಅದು ತುಂಬ ಚೆನ್ನಾಗಿತ್ತು. ಅದನ್ನು ನೋಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ. ಹಾಗೆ ಹೋಗ್ತಾ ನಾವು ಇದು ಮಲ್ಲಿಕಾರ್ಜುನ ಟೆಂಪಲ್ ಅಂತ ಕಟ್ಟುತ್ತಾ ಇದ್ದಾರೆ ಇವಾಗಿನ್ನೂ ಅಷ್ಟು. ತುಂಬ ಚೆನ್ನಾಗಿದೆ, ಹಳೆಯ ಕಾಲದ್ದು ದೇವಸ್ಥಾನ ಇರ್ಬೋದು ಇದು. ತುಂಬ ಚೆನ್ನಾಗಿದೆ, ಕಟ್ಟುತ್ತಾ ಇದ್ದಾರೆ. ಇವಾಗಿನ್ನೂ ಓಪನಿಂಗ್ ಆಗಲಿಲ್ಲ. ಇನ್ನೊಂದು ಮಾರ್ಚ್ ಏಪ್ರಿಲಲ್ಲಿ ಓಪನಿಂಗ್ ಮಾಡ್ತೇನೆ ಅಂತ ಹೇಳಿದರು ಅವರು ಕೂಡ. ಓಪನಿಂಗ್ ಆಗ್ಬೋದು ದೇವಸ್ಥಾನದ್ದು. ತುಂಬ ಒಂದು ಇದು ದೇವಸ್ಥಾನ ಅಂತ, ಅವರದ್ದು ಕುಲದೇವರಂತ ಹೋಗಿ ಬಂದ್ವಿ ನಾವು ಅಷ್ಟೇ. ಆಮೇಲೆ ಅಲ್ಲಿಂದ ಸೀದಾ ನಾವು ಹೊರಟ್ವಿ. ವಾಪಸ್ ಹೊರಟು ನೋಡಿ ಹೋಗ್ತಾ ಇದ್ದೇವೆ ವಾಪಸ್ಸು. ಆಮೇಲೆ ಹೋಗುವಾಗ ಅಲ್ಲಿ ನೋಡಿ ಒಂದು ಹೆಡ್ ವರ್ಕ್ಸ್ ಅಂತ ಒಂದು ನಮಗೆ ಒಂದು ಇದು ಸಿಕ್ತು. ಅಲ್ಲಿ ರಿಂಗಲ್ಮಕ್ಕಿ ಡ್ಯಾಮ್ ಇದೆಯಲ್ಲ, ಡ್ಯಾಮಿಗೆ ಅವರದ್ದು ಒಂದು ಇದಂತೆ. ಅದೊಂಥರ ಚೆನ್ನಾಗಿತ್ತು ನೋಡಲಿಕ್ಕೆ. ನಿಮಗೆ ಅದು ಕಾಣಿಸ್ತಾ ಇದೆ ನೋಡಿ, ಇವಾಗ ತೋರಿಸ್ತೇನೆ, ಬರ್ತಾ ಇದೆ. ಅದು ತುಂಬ ಚೆನ್ನಾಗಿ ಅದನ್ನು ಒಂಥರ ಈ ಪಾರ್ಕ್ ಥರ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ನೋಡ್ಕೊಂಬಂದ್ವಿ. ಅಲ್ಲೊಂದು ಸ್ವಲ್ಪ ಎಲ್ಲ ನೋಡಿಬಿಟ್ಟು ಹಾಗೇ ಬಂದ್ವಿ. ಆಮೇಲೆ ನಾವು ಹಾಗೆ ಬಂದ್ವಿ ವಾಪಸ್ಸು. ನಾವೆಲ್ಲ ಒಳಗಡೆ ಏನೂ ಹೋಗಿಲ್ಲ ನೋಡೋಕ್ಕೆ, ದೂರಿಂದ ನೋಡ್ಕೊಂಡು ಬಂದ್ವಿ ಅದನ್ನ. ಹಾಗೆ ಬರ್ತಾ ಈ ಕಡೆ ಬಂದ್ವಿ. ಇಲ್ಲೊಂದೇನೋ ಟೆಂಪಲ್ ಇದೆ ನೋಡಿ. ಹಾಗೆ ಇಲ್ಲೊಂದು ಸ್ವಲ್ಪ ಅದು ಕಾಣಿಸ್ತದೆ, ಅದನ್ನು ಕೂಡ ಒಂದು ಮಾಡ್ತೀನಿ. ಹಾಗೆ ಬರ್ತಾ ನಾವು ಒಂದು ಸ್ವಲ್ಪ ಇಲ್ಲಿ ಒಂದು ಇದು ನಮ್ಮ ತಾಯಿ ಮನೆಗೆ ಹೋಗಿಬಿಟ್ಟು ಒಂದು ಗಣಪತಿ ಟೆಂಪಲಿಗೆ ಹೋಗಿ ಅಲ್ಲಿಂದ ಒಂದು ಪೂಜೆ ಮಾಡಿಸ್ಕೊಂಡು ವಾಪಸ್ ಬರುವಾಗ ಹಾಗೆ ಒಂದು ಹೊನ್ನಾವರದಲ್ಲಿ ಒಂದು ಇದಕ್ಕೆ ಹೋದ್ವಿ ನಾವು. ಏನಂದ್ರೆ ಅದರ ಹೆಸರು ಶರಾವತಿ ಬ್ಯಾಕ್ ವಾಟರ್ಸ್ ಮ್ಯಾಂಗ್ರೋವ್ಸ್ ಅಂತ. ತುಂಬ ಚೆನ್ನಾಗಿದೆ.
ಈ ಶರಾವತಿ ನದಿ ಕರ್ನಾಟಕದ ಹಗೇರಿ ಅಂತ ಭಾಗದಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಇದು ನಿರ್ಮಿತವಾಗಿದೆ. ಇದು ಜಲವಿದ್ಯುತ್ ಯೋಜನೆಯ ಒಂದು ಮುಖ್ಯ ಶ್ರೇಣಿಯಾಗಿ ನಿಮಗೆ ಕಾಣ್ಬೋದು. ಇದರಲ್ಲಿ ಶರಾವತಿ ನದಿ ನಿಮಗೆ ನೀರಿನ ಒಂದು ಹಿನ್ನೆಲೆ ವಿಶಿಷ್ಟವಾದದ್ದು, ನೈಸರ್ಗಿಕವಾದ ಒಂದು ದೃಶ್ಯವನ್ನು ಕೂಡ ನೀವು ತುಂಬ ಖುಷಿಯಲ್ಲಿ ನೋಡ್ಬೋದು, ವೀಕ್ಷಿಸ್ಬೋದು ಅದನ್ನು. ಹಾಗೂ ಇಲ್ಲಿನ ಬೋಟ್ ವೀಕ್ಷಣೆ, ಬೋಟ್ ರೈಡಿಂಗ್ ಅಂತೂ ತುಂಬ ಚೆನ್ನಾಗಿದೆ. ನಾವು ಹೋಗಿದ್ವಿ, ನಮಗೆ ಖುಷಿ ಆಯಿತು. ಅಲ್ಲಿ ತುಂಬ ಒಂದು 1 ಅವರ್ ನಿಮಗೆ ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ತುಂಬ ಒಂದು ಫೋಟೋಸ್ಗೆ ತೆಕ್ಕೊಳ್ಳೋರು, ಹಾಗೆ ತುಂಬ ಒಂದು ಈ ಹೊಸದಾಗಿ ಮದುವೆ ಆದವರು, ಹೀಗೆ ಆಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ನವರು, ಹಾಗೆ ಎಲ್ಲ ಬರ್ತಾ ಇರ್ತಾರೆ. ಇಲ್ಲಿ ತುಂಬ ಜನ ಬರ್ತಾ ಇರ್ತಾರಂತೆ. ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಗಿರುತ್ತೆ. ನಾವು ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡು ಹೋಗಿರಲಿಲ್ಲ ಬೋಟ್ ರೈಡಿಂಗಿಗೆ, ಹಾಗೆ ಹೋಗಿದ್ವಿ. ಆದರೂ ಕೂಡ ನಮ್ಗೆ ಅಲ್ಲಿ ಹೋದ ತಕ್ಷಣ ಅವರು ಎಲ್ಲರೂ ಬಂದು ಕೇಳ್ತಾರೆ. ಹಾಗೆ ಒಬ್ಬರು ನಾವು ಒಂದು ಬೋಟನ್ನು ನಾವೇ ನಮ್ಮ ಫ್ಯಾಮಿಲಿಗೆ ಮಾತ್ರ ಬುಕ್ ಮಾಡ್ಕೊಂಡು ಹೋದ್ವಿ. ನಾವು ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿ ಆಯಿತು ನಮಗೆ ಬೋಟ್ ರೈಡಿಂಗ್ ಮಾಡಿ. ಆ ಶರಾವತಿ ಡ್ಯಾಮ್ ಇದು ಮೇಲೆ ಒಂದು ಸೇತುವೆ ಇದೆಯಲ್ಲ, ಸೇತುವೆಯನ್ನು ಅಡಿಯಲ್ಲೆಲ್ಲ ಕರ್ಕೊಂಡು ಹೋದ್ರು. 1 ಅವರ್ ನಮಗೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಕೊಟ್ಟರು ಬೋಟ್ ರೈಡಲ್ಲಿ. ತುಂಬ ಚೆನ್ನಾಗಿ ನಮಗೆ ತೋರಿಸಿದ್ರು, ಖುಷಿ ಆಯಿತು. ಅಲ್ಲೆಲ್ಲ ಆಮೇಲೆ ಅಲ್ಲೊಂದು ಮ್ಯಾಂಗ್ರೂವ್ಸ್ ಅಂತ ಒಂದು ಸಸ್ಯ ಇದೆ ಅಲ್ಲಿ. ಆ ಸಸ್ಯವನ್ನು ಕೂಡ ನೀವು ನೋಡ್ಬೋದು. ಅಲ್ಲಿ ಒಂದು ನಿಮಗೆ ಒಂದು ಸ್ವಲ್ಪ ಅದರಲ್ಲೇ ಒಳಗಡೆ ಕರ್ಕೊಂಡು ಹೋಗಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಇದು ಏನಂದರೆ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಸೀನರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಆಮೇಲೆ ಅಲ್ಲಿ ಕೂಡ ನೀವು ಫೋಟೋ ತೆಗೆಸ್ಕೋಬೋದು. ನಿಜವಾಗಿ ಪ್ರಕೃತಿ ಸೌಂದರ್ಯವನ್ನು ನೀವು ಇಲ್ಲಿ ಹೇಗೆ ನೀವು ಎಷ್ಟು ಖುಷಿಯಲ್ಲಿ ನೀವು ಅದನ್ನು ಸವಿಯಬಹುದು, ಅಷ್ಟು ಖುಷಿಯಾಗುತ್ತೆ, ತುಂಬ ಖುಷಿಯಾಗುತ್ತೆ. ಇದು ಸುಮಾರಾಗಿ ನಿಮಗೆ ಒಂದು ಭಟ್ಕಳದಿಂದ ಶಿರಾಲಿ, ಆಮೇಲೆ ಮುರುಡೇಶ್ವರದಿಂದ ಕುಮಟಾಕ್ಕೆ ಹೋಗುವ ಒಂದು ಮಿಡ್ಲಲ್ಲಿ ಹೊನ್ನಾವರ ಅಂತ ಸಿಗುತ್ತೆ. ಆ ಹೊನ್ನಾವರದಲ್ಲಿ ಇದು ನಿಮಗೆ ಶರಾವತಿ ಬ್ಯಾಕ್ ವಾಟರ್ ಸಿಗೋದು. ಅಲ್ಲಿಂದ ನಾವು ಹಾಗೆಯೇ ನೋಡ್ಕೊಳ್ತಾ ಬಂದ್ವಿ. ನಾವು ಹಾಗೆ ನಾನು ನಮ್ಮ ಮಗಳು, ಅಳಿಯ, ಮೊಮ್ಮಗ ಎಲ್ಲ ಹೋಗಿದ್ವಿ. ತುಂಬ ಖುಷಿ ಆಯಿತು ನಮಗೂ ಕೂಡ. ನಮ್ಮ ಮಗಳು ತುಂಬ ಚೆನ್ನಾಗಿ ಆಡಿದ ಬೋಟಲ್ಲಿ ಖುಷಿ ಆಯಿತು, ತುಂಬ ಖುಷಿ ಆಯಿತು. ನಮ್ಮ ಮಗಳು ಏನಿದೆ ತುಂಬ ಖುಷಿ ಆಯಿತು. ಅವರೇ ನಾನು ಕರ್ಕೊಂಡು ಹೋಗಿದ್ದು, ಅಮ್ಮ ತುಂಬ ಹೋಗೋಣ ಅಂತ. ನಮಗೂ ಸ್ವಲ್ಪ ಟೈಮ್ ಪಾಸ್ ಆಯಿತು, ತುಂಬ ಚೆನ್ನಾಗಾಯ್ತು. ನಾವು ತುಂಬ ದಿವಸ ಆಗಿತ್ತು, ಚಿಕ್ಕದಿರುವಾಗ ನಾವು ದೋಣಿಯಲ್ಲೆಲ್ಲ ಹೋಗ್ತಿದ್ವಿ. ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಹೋಗ್ತಿದ್ವಿ. ಏನಾಗಿಲ್ಲ, ತುಂಬ ಜನ ಬರ್ತಾರೆ, ಎಷ್ಟೊಂದು ಜನ ಇದ್ದಾರೆ ಗೊತ್ತಾ. ಎಲ್ಲರೂ ಬೋಟ್ ರೈಡಿಂಗಿಗೆ ಬಂದು ತುಂಬ ಜನ ಇದೊಂಥರ ಪ್ರೇಕ್ಷಣೀಯ ಸ್ಥಳ ಅಂತ ಕೂಡ ಹೇಳ್ಬೋದು. ಇಲ್ಲಿ ತುಂಬ ಒಂದು ಸೀನರಿ ಕೂಡ ತುಂಬ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ ನೋಡೋಕ್ಕೆ. ಫೋಟೋಸ್ಗೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಆಮೇಲೆ ನೀವು ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ, ನೀವು ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅದೊಂಥರ ಇದರಲ್ಲೆಲ್ಲ ಹೋಗುವ ಎಕ್ಸ್ಪೀರಿಯೆನ್ಸೇ ಬೇರೆ ಅಲ್ವಾ. ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಹಾಗೇ ಒಂದು ಸ್ವಲ್ಪ ಹೊತ್ತು ಅದರಲ್ಲೇ ಸ್ಪೆಂಡ್ ಮಾಡಿಬಿಟ್ಟು 1 ಅವರ್ ಅದರಲ್ಲೇ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ನಾವು ಈ ಕಡೆ ಬಂದುಬಿಟ್ಟು ಅಲ್ಲಿ ಒಂದು ಎಕೋ ಬೀಚಿಗೆ ಹೋಗ್ಬಿಟ್ಟು, ನಾನು ಹೇಳಿದ್ನಲ್ಲ ನಿಮಗೆ, ಎಕೋ ಬೀಚಲ್ಲಿ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಾಯಿತು. ಎಂಜಾಯ್ ಮಾಡಿದ್ವಿ ತುಂಬ. ಎಲ್ಲರೂ ಇದ್ದರು, ಕೆಲವರೆಲ್ಲ ಬಂದಿದ್ದರು, ಎಲ್ಲರೂ ಹಾಗೆ ನಮ್ಮ ಹಾಗೆ ಎಂಜಾಯ್ ಮಾಡಲಿಕ್ಕೆ ಎಲ್ಲರೂ ಬಂದಿದ್ದರು. ಅವರು ಕೂಡ ಎಲ್ಲರೂ ಫೋಟೋ ತೆಕ್ಕೊಂಡ್ರು, ಎಲ್ಲ ಮಾಡಿಕೊಂಡ್ರು. ಹಾಗೆ ಎಲ್ಲರಿಗೂ ಖುಷಿ ಆಯಿತು. ಏನೋ ಒಂಥರ ಅದು ನೋಡಿ, ಅದು ಇದಕ್ಕೆ ಮ್ಯಾಂಗ್ರೂವ್ಸ್ ಅಂತಾರೆ ನೋಡಿ. ಒಳಗಡೆ ಹೋಗಿ ಫೋಟೋ ತೆಕ್ಕೊಳ್ಳೋಕ್ಕೆ ನಾವೀಗ ಒಳಗೆ ಬಿಡ್ತಾ ಇದ್ದಾರೆ, ಅವರು ವಾಪಸ್ ಬಂದರು. ಈಗ ನಾವು ಹೋಗಲಿಕ್ಕೆ ಅಲ್ಲಿ ಒಳಗಡೆ ಹೋಗಿ ನಾವು ಫೋಟೋ ಗಿಟೋಸ್ ಎಲ್ಲ ತೆಕ್ಕೊಳ್ಳಿಕ್ಕೆ ಅದೊಂಥರ ಸೀನ್ ಚೆನ್ನಾಗಿದೆ ಅಂತ ಅಲ್ಲಿ ಕರ್ಕೊಂಡು ಹೋಗಿಬಿಡ್ತಾರೆ. ಸ್ವಲ್ಪ ಹೊತ್ತು ಸೀನ್ ತೆಕ್ಕೊಳ್ಬೋದು. ಮುಂದೆ ಏನೂ ಹೋಗೋದಿಲ್ಲ, ಅದು ಅಷ್ಟೇ ಇರೋದು, ಸ್ವಲ್ಪ ಒಳಗಡೆ ಮಾತ್ರ ಬಿಡ್ತಾರೆ. ಆದರೂ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅನ್ನೋ ಒಂಥರ ಖುಷಿ ಇರುತ್ತೆ. ತುಂಬ ಫೋಟೋಸ್ ಎಲ್ಲ ತೆಕ್ಕೊಳ್ತಾ ಇದ್ದಾರೆ ನೋಡಿ. ಎಲ್ಲ ಆ ಕಡೆಯಿಂದ ಒಬ್ಬರು ತೆಕ್ಕೊಳ್ತಾರೆ. ಅವ್ರು ಈ ಕಡೆ ಬಂದಮೇಲೆ ನಮಗೆ ಹೋಗಲಿಕ್ಕೆ ನಾವು ಫೋಟೋ ಎಲ್ಲ ತೆಕ್ಕೊಂಡ್ವಿ. ಬೋಟ್ ಮೇಲೆ ನಿಂತ್ಕೊಂಡೆಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ, ವ್ಯೂಸ್ ಎಲ್ಲ ತೆಕ್ಕೊಂಡ್ವಿ, ಎಲ್ಲ ಮಾಡಿದ್ವಿ. ಹಾಗೆ ಇದೆ ನೋಡಿ, ಈ ಗಿಡಕ್ಕೆ ಮ್ಯಾಂಗ್ರೂವ್ಸ್ ಅಂತ ಒಂದು ಸಸ್ಯ ಅಂತ ಹೇಳ್ತಾರಲ್ಲ, ಅದನ್ನು ನೋಡೋಕ್ಕೆ ಅಲ್ಲಿ ಒಂದು ಫೋಟೋಸ್ ತೆಗಿಸೋಕ್ಕೆ ಹೋಗ್ತಾರೆ. ನೀರು ತುಂಬ ಚೆನ್ನಾಗಿದೆ ಇದರಲ್ಲಿ, ವಾಟರ್ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಚೆನ್ನಾಗಾಯಿತು, ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಾಯಿತು. ನೀವು ಒಮ್ಮೆ ಹೋಗಿ ಈ ಕಡೆ ಎಲ್ಲ ನೋಡ್ಕೊಂಬನ್ನಿ. ಶರಾವತಿ ಬ್ಯಾಕ್ ವಾಟರ್ಸು, ಮ್ಯಾಂಗ್ರೂವ್ಸು ಇದೆಲ್ಲ ನೋಡ್ಕೊಂಬನ್ನಿ, ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಕೂಡ ಹೇಳ್ತಾ. ಈ ಕಡೆ ನೀವು ಉತ್ತರ ಕನ್ನಡದ ಸೈಡಿಗೆ ಬಂದರೆ ಅದನ್ನೆಲ್ಲ ನೋಡಲಿಕ್ಕಾಗುತ್ತೆ. ಹೊನ್ನಾವರದಲ್ಲಿದೆ ಇದು. ಹಾಗೆ ನೋಡ್ತಾ ನಮ್ಮದು ಬೋಟ್ ರೈಡಿಂಗ್ ಮುಗೀತು. ನಾವು ರೀಚ್ ಆದ್ವಿ ನಮ್ಮ ಇದಕ್ಕೆ. ನಾವು ಬರೋಕ್ಕೆ ವಾಪಸ್ ಬಂದ್ವಿ. ತುಂಬ ಚೆನ್ನಾಗಿತ್ತು ಬೋಟ್ ರೈಡಿಂಗು. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಎಕ್ಸ್ಪೀರಿಯೆನ್ಸು. ನನ್ನ ಮೊಮ್ಮಗು, ನನ್ನ ಇವರು
ಮಕ್ಕಳಂತೂ ತುಂಬ ಖುಷಿಯಲ್ಲಿ ಇದ್ದರು, ತುಂಬ ಚೆನ್ನಾಗಿದೆ ಅಂತ ಖುಷಿ ಆಯಿತು ಎಲ್ಲರಿಗೂ ಸಹ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಇಲ್ಲಿದು ಸೀನರಿ ಹಾಗೆ ಇಲ್ಲಿದೊಂದು ಇದು ಖುಷಿಯೇ ಬೇರೆ. ಹಾಗೆ ನಾವು ಇದನ್ನೆಲ್ಲ ಮುಗಿಸ್ಬಿಟ್ಟು ಹಾಗೆ ಎಕೋ ಬೀಚ್ಗೆ ಹೊರಟ್ವಿ. ನೋಡಿ ಇದು ಹೇಗೆ ಎಷ್ಟು ಚೆನ್ನಾಗಿ ಸೀನರಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಬೋಟಲ್ಲಿ ತುಂಬ ಖುಷಿಯಾಗುತ್ತೆ, ಇದರಲ್ಲಿ ಎಕ್ಸ್ಪೀರಿಯೆನ್ಸೇ ಬೇರೆ. ನೀವು ಹೇಳಿದಾಗ ಒಮ್ಮೆ ಟ್ರೈ ಮಾಡಿ. ಹಾಗೆ ನಾವು ಅದನ್ನೆಲ್ಲ ಮುಗಿಸ್ಬಿಟ್ಟು ಅಲ್ಲೆಲ್ಲ ನೋಡ್ಕೊತ ಹಾಗೆ ವಾಪಸ್ ಬಂದು ಎಕೋ ಬೀಚ್ಗೆ ಆದ್ವಿ. ಎಕೋ ಬೀಚ್ಗೆ ಆಗುವಾಗ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಪ್ಲೇಸು. ಬೀಚ್ ಅಂದರೆ ನಿಮಗೆ ಗೊತ್ತೇ ಇದೆ ಅಲ್ವ ಅದು ಯಾವ ಥರ ಇದೆ ಅಂತ, ಅದರದ್ದು ಖುಷಿನೇ ಬೇರೆ. ಹಾಗೆ ನಾವು ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ನಮ್ಮ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ನಾನು, ನನ್ನ ಮಗಳು, ಅಳಿಯ, ಮತ್ತು ಮೊಮ್ಮಗನಿಗೆ ತುಂಬ ಇಷ್ಟ ಆಯಿತು. ತುಂಬ ಸ್ವಲ್ಪ ಖುಷಿಯಲ್ಲಿ ಆಡಿದ್ವಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ತುಂಬ ಜನರು ಕೂಡ ಇದ್ದರು. ಅದೊಂಥರ ಸಂಜೆ ಟೈಮಲ್ಲೆಲ್ಲ ಬೀಚಿಗೆ ಹೋಗೋದೇ ಒಂಥರ ಖುಷಿ ಅಲ್ವಾ, ತುಂಬ ಖುಷಿ ಆಯಿತು ನಮಗೆ. ಅಲ್ಲಿದೊಂದು ವೆದರ್ ಕೂಡ ಅಷ್ಟೊಂದು ಚೆನ್ನಾಗಿರುತ್ತೆ ಅಲ್ವ, ತುಂಬ ಗಾಳಿ, ಆಮೇಲೆ ಅಲೆಗಳು, ತುಂಬ ದೊಡ್ಡದೊಂದು ಇದು, ತುಂಬ ಅದು ನೋಡೋದೇ ಒಂಥರ ನಮಗೆ ಒಂದು ವೈಭವ ಅಂತ ಹೇಳ್ಬೋದು. ಅದೊಂಥರ ಖುಷಿನೇ ಬೇರೆ. ಇದೇನು ಬೀಚಿದ್ದು ಸೀನರಿ ನೋಡಿ ಖುಷಿಯಾಗುತ್ತೆ. ಆ ವೈದ್ಯಲ್ಲಿ ಆಡೋದು, ಮೊಮ್ಮಗಂತೂ ಸ್ವಲ್ಪ ಹೊತ್ತು ಆಟ ಆಡಿದ್ದು ಖುಷಿಯಾಯಿತು. ಹಾಗೆ ಅಲೆಗಳಲ್ಲೆಲ್ಲ ಸ್ವಲ್ಪ ಆಟ ಆಡಿದ್ವಿ. ನಮಗೆ ಸಹ ಒಂಥರ ಅದೇನೋ ಆ ಟೈಮ್ ಒಂಥರ ಖುಷಿ, ಅದು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಖುಷಿ ಆಗುತ್ತೆ ಬೀಚಲ್ಲಿ ಹೋಗಿ ಕೂತ್ರೆ. ಬೇರೆ ಏನು ಬೇಡ, ಅದೇ ಎಲ್ಲಿಗೆ ನೋಡ್ತಾ ಇರೋಣ ಅಂತ ಅನಿಸುತ್ತೆ ಅಲ್ವಾ. ಆ ನೀರಿನ ಅಲೆಗಳು, ಅದು ಅಬ್ಬರಗಳು ನಮ್ಮ ಕಾಲ ಹತ್ರ ಬರುವಾಗ ಅದೊಂಥರ ಇದೇ ಬೇರೆ. ಒಳಗೆ ನಾವು ಕೆಳಗಡೆ ಇಳಿಲಿಲ್ಲ, ಯಾಕಂದರೆ ಬೇಡ ಅಂತ, ಮಗು ಬೇರೆ ಇದೆ, ಮೈಯೆಲ್ಲ ಒಡ್ಡಾಡುತ್ತೆ, ರಾತ್ರಿ ಆಗಿತ್ತು ಅಂದ್ಕೊಂಡು. ಇಲ್ಲಾಂದರೆ ಅದನ್ನು ಎಲ್ಲ ನಾವು ಮಾಡ್ಕೊಂಡು ಬರ್ಬೋದು, ಬೇಕಾದ್ರೆ ಕೆಳಗಡೆ ಅಲ್ಲಿ ರಾತ್ರಿ ಆಯಿತು ಇಳಿಬಾರ್ದು ಅಂತ ಕೂಡ ಹೇಳಿದರು. ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತೆಲ್ಲ ನೋಡಿಕೊಂಡು ಹಾಗೆ ವಾಪಸ್ ಬಂದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಹಾಗೆ ಬರ್ತಾ ಈ ಕಡೆ ಅವರದ್ದು ಏನೋ ಒಂದು ಇದು ಮಾಡಿದ್ರು, ಏನಂತಾರೆ ಅದಕ್ಕೆ, ಪಾರ್ಕಿಂಗ್ ಕೂಡ ಇತ್ತು. ಒಂಥರ ತುಂಬ ಪಾರ್ಕ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಅದ್ರ ಒಳಗಡೆ ಎಲ್ಲ ಹೋಗಿ ಸ್ವಲ್ಪ ನೋಡಿಕೊಂಡು ಹಾಗೆಯೇ ನಾವು ಈ ಕಡೆ ವಾಪಸ್ ಹೊರಟ್ವಿ. ಅಲ್ಲಿಗೆ ಅದಕ್ಕೆ ಒಂದು 10 ರುಪೀಸು ಅದು ಚಾರ್ಜ್ ಮಾಡ್ತಾರೆ ಪಾರ್ಕಿಂಗ್ ಇದರಲ್ಲಿ, ಎಂಟ್ರಿ ಫೀಸ್ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.